ಸಂಪ್ರದಾಯದ ಆಳವಾದ ನಂಬಿಕೆಗಳಲ್ಲಿ ಶುಕ್ರವಾರಕ್ಕೆ ವಿಶೇಷ ಸ್ಥಾನವಿದೆ. ಈ ದಿನವನ್ನು ಶ್ರೀ ಮಹಾಲಕ್ಷ್ಮಿಯ ಪೂಜೆಗೆ ಮೀಸಲಾಗಿಸಿರುವುದು ಕೇವಲ ಪೌರಾಣಿಕ ಕಾರಣಗಳಿಂದಲ್ಲ. ಮನೆ, ಕುಟುಂಬ ಮತ್ತು ಸಮಾಜದಲ್ಲಿ ಶುಭ, ಮಂಗಳ, ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸಬೇಕೆಂಬ ಮಾನವೀಯ ಆಶಯದ ಪ್ರತಿಬಿಂಬವೂ ಹೌದು. ಲಕ್ಷ್ಮೀ ದೇವಿಯನ್ನು ಐಶ್ವರ್ಯದ ದಾತಿ, ಸೌಭಾಗ್ಯದ ದೇವತೆ, ಸಮೃದ್ಧಿಯ ಕಾರಣಭೂತ, ಮಂಗಳದಾಯಕಿ ಎಂದೇ ಭಕ್ತರು ಆರಾಧಿಸುತ್ತಾರೆ. ಈ ಕಾರಣಕ್ಕಾಗಿ ಶುಕ್ರವಾರದ ದಿನ ಅವಳನ್ನು ಪ್ರಸನ್ನಳಾಗಿಸಲು ವಿಶೇಷ ಪೂಜಾ ವಿಧಾನಗಳನ್ನು ಆಚರಿಸಲಾಗುತ್ತದೆ. ಆದರೆ ಲಕ್ಷ್ಮಿಯ ಅನುಗ್ರಹವು ಸುಲಭವಾಗಿ ದೊರೆಯುವುದಿಲ್ಲ. ಅವಳಿಗೆ ಅಶುಚಿ, ಅಲಕ್ಷ್ಯ, ಅಶಾಂತಿ ಮತ್ತು ಅಸಂಸ್ಕೃತ ವರ್ತನೆಗಳು ಅತ್ಯಂತ ಅಪ್ರಿಯ. ಆದ್ದರಿಂದ ಈ ದಿನ ನಾವು ಎಂತಹ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಪುರಾಣಗಳು ಮತ್ತು ಪಾರಂಪರಿಕ ಅನುಭವಗಳು ಪಾಠವಾಗಿ ಹೇಳಿಕೊಂಡಿವೆ. ಲಕ್ಷ್ಮಿಯು ನೆಲೆಸುವ ಮನೆ ಎಂದರೆ ಅದು ಕೇವಲ ಭೌತಿಕವಾಗಿ ಸುಂದರವಿರುವ ಮನೆ ಮಾತ್ರವಲ್ಲ. ಅದರ ಒಳಗೆ ಶಾಂತಿ, ಸಮರಸತೆ, ಶುಚಿತ್ವ ಮತ್ತು ಪರಸ್ಪರ ಗೌರವವಿರುವ ಮನೆಯಾಗಿದೆ. ಮನೆಯಲ್ಲಿ ಕೊಳಕು, ಅಸ್ತವ್ಯಸ್ತತೆ ಅಥವಾ ನಿರ್ಲಕ್ಷ್ಯ ಕಂಡುಬಂದಲ್ಲಿ ಲಕ್ಷ್ಮಿಯು ತನ್ನ ಆಶೀರ್ವಾದವನ್ನು ಹಿಂಪಡೆಯುತ್ತಾಳೆ ಎಂದು ಹಿರಿಯರು ಎಚ್ಚರಿಸುತ್ತಾರೆ. ಮನೆಯನ್ನು ನಾವು ದೇವಾಲಯವೆಂದು ಪರಿಗಣಿಸುವ ಮನೋಭಾವವು ಭಾರತೀಯ ಸಂಸ್ಕೃತಿಯ ಗುಟ್ಟು. ಮನೆ ಸ್ವಚ್ಛವಾಗಿದ್ದಾಗ ಮಾತ್ರ ನಂಬಿಕೆ, ನಂಬುಗೆಯು ಜೊತೆಗಿರುವ ಎಲ್ಲರ ಮನದಲ್ಲೂ ಒಗ್ಗಟ್ಟು ಬೆಳೆದು ಮಂಗಳದ ವಾತಾವರಣ ನಿರ್ಮಾಣವಾಗುತ್ತದೆ. ಶುಕ್ರವಾರದಂದು ಮನೆ ಮತ್ತು ಅಂಗಳವನ್ನು ಶುಚಿತ್ವದಿಂದ ಇಟ್ಟುಕೊಳ್ಳಲು ಹವಣಿಸುವುದರ ಹಿಂದಿನ ಮನಃಶಾಸ್ತ್ರವೂ ಇದೆ. ಅಶುಚಿಯಲ್ಲಿರುವ ಮನೆಗಳಿಗೆ ನಕಾರಾತ್ಮಕ ಶಕ್ತಿ ಆವರಿಸಿಕೊಂಡರೆ ಅದೇ ನಕಾರಾತ್ಮಕತೆಯು ಜೀವನದ ಪ್ರತಿ ಹೆಜ್ಜೆಯಲ್ಲಿ ಅಡ್ಡಿಯಾಗುತ್ತದೆ ಎಂಬ ನಂಬಿಕೆ. ಈ ದಿನ ಹಾಸಿಗೆಯ ಮೇಲೆ ಕೂತು ಊಟ ಮಾಡುವುದು ಬಹಳ ಅಶುಭ ಎಂದು ಹಿರಿಯರು ತಿಳಿಸಿದ ಕಾರಣವೂ ಗಂಭೀರ. ಅನ್ನವನ್ನು ಸೇವಿಸುವ ಕ್ರಿಯೆಯನ್ನು ನಾವು ಪವಿತ್ರವೆಂದು ಪರಿಗಣಿಸುತ್ತೇವೆ. ಅನ್ನಪೂರ್ಣೇಶ್ವರಿಯ ಕೃಪೆಯಿಂದಲೇ ಅನ್ನ ದೊರೆಯುತ್ತದೆ ಎಂದು ತಿಳಿದಿರುವ ಭಾರತೀಯ ಚಿಂತನೆ ಅನ್ನಕ್ಕೆ ಅತ್ಯಂತ ಗೌರವ ನೀಡುತ್ತದೆ. ಹಾಸಿಗೆ ಮೇಲೆ ಊಟ ಮಾಡುವುದರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಸೋಮಾರಿತನ ಹರಡಿ ಮನೆಯ ವಾತಾವರಣದಲ್ಲೂ ಅಸಮರ್ಪಕತೆ ಹೆಚ್ಚುತ್ತದೆ. ಇದರಿಂದ ನಿಧಾನವಾಗಿ ಮನೆಯಲ್ಲಿ ಧನ ಸಂಚಯ ಕುಗ್ಗಿ ದಾರಿದ್ರ್ಯ ಇಳಿದು ಬರುತ್ತದೆ ಎಂಬ ನಂಬಿಕೆ ಜನರ ಮನಸ್ಸಿನಲ್ಲಿ ಗಾಢವಾಗಿದೆ. ಇನ್ನೊಂದೆಡೆ ರಾತ್ರಿ ಸಮಯದಲ್ಲಿ ಮನೆಯನ್ನು ಗುಡಿಸುವುದನ್ನು ಶುಕ್ರವಾರದಂದು ತಾಲ್ಲೂಕಾಗಿ ವಿರೋಧಿಸಲಾಗಿದೆ. ರಾತ್ರಿ ಕಾಲವೆಂದರೆ ವಿಶ್ರಾಂತಿಯ ಕಾಲ. ನೈಸರ್ಗಿಕವಾಗಿ ಚಂದ್ರಶಕ್ತಿ ಬಲವಾಗಿರುವ ಈ ಸಮಯದಲ್ಲಿ ಜಡತ್ವ ಹೆಚ್ಚಾಗುತ್ತದೆ. ಮನೆಯನ್ನು ರಾತ್ರಿ ಗುಡಿಸುವುದು ಅಥವಾ ಕಸವನ್ನು ಹೊರಗೆ ಎಸೆದು ಬಿಡುವುದು ಆ ಜಡಶಕ್ತಿಯನ್ನು ಮನೆಯಲ್ಲಿ ನೆಲೆಸಲು ಆಹ್ವಾನಿಸಿದಂತಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದರ ಪರಿಣಾಮವಾಗಿ ಮನೆಯಲ್ಲಿ ಹಣದ ಹರಿವು ಅಡ್ಡಿಯಾಗುವುದು, ಲಾಭಕ್ಕೆ ಅಡ್ಡಿಯಾಗುವುದು, ಜೀವನದಲ್ಲಿ ಹಿಂಜರಿತ ಉಂಟಾಗುವುದು ಎನ್ನುವುದು ಪುರಾತನರ ನಂಬಿಕೆ. ಕಸವನ್ನು ರಾತ್ರಿ ಮನೆಯಲ್ಲೇ ಮೂಲೆಯಲ್ಲಿ ಇರಿಸಿ ಬೆಳಗ್ಗೆ ಶುದ್ಧ ಪ್ರಭೆಯಲ್ಲಿ ಹೊರ ಹಾಕುವುದು ಶುಭಕರವೆಂದು ಹೇಳಲಾಗಿದೆ. ಕುಟುಂಬದಲ್ಲಿ ಪತಿ ಪತ್ನಿಯರ ಜಗಳವು ಶುಕ್ರವಾರ ದೊಡ್ಡ ದೋಷವೆಂದು ಪರಿಗಣಿಸಲಾಗಿದೆ. ಲಕ್ಷ್ಮಿಯು ಶಾಂತಿಯ ರೂಪಿಣಿ. ಕಲಹದ ಸ್ಥಳದಲ್ಲಿ ಆಕೆ ನೆಲೆಸುವುದಿಲ್ಲ ಎನ್ನುವ ನಂಬಿಕೆ ಕೇವಲ ಧಾರ್ಮಿಕ ಕಾರಣದಿಂದಲ್ಲ, ಸಾಮಾಜಿಕ ಮತ್ತು ಮಾನಸಿಕ ಕಾರಣಗಳಿಂದ ಕೂಡ ಕೂಡಿಕೊಂಡಿವೆ. ಕುಟುಂಬದಲ್ಲಿ ಜಗಳ ಹೆಚ್ಚಾದರೆ ಮಕ್ಕಳ ಮನಸ್ಸಿಗೆ ದುಷ್ಪರಿಣಾಮ, ಮನೆಯ ಒಗ್ಗಟ್ಟಿನಲ್ಲಿ ಕಾವುಗಾಗ, ಧನ ಸಂಪಾದನೆಯಲ್ಲಿ ಅಡ್ಡಿ ಕ್ರಮೇಣ ಬಂದುಕೊಳ್ಳುತ್ತವೆ. ಶಾಂತಿ ಇರುವ ಮನೆಯಲ್ಲಿ ಶ್ರೀರಮಣಿಯು ಸದಾ ನೆಲೆಸುತ್ತಾಳೆ ಎಂಬ ಹಿರಿಯರ ಮಾತು ಇಲ್ಲಿಂದಲೇ ಹುಟ್ಟಿದೆ. ಇದರೊಂದಿಗೆ ರಾತ್ರಿ ಬಟ್ಟೆ ತೊಳೆಯುವುದನ್ನು, ಪಾತ್ರೆಗಳನ್ನು ಅಶುಚಿಯಾಗಿ ಬಿಡುವುದನ್ನು ಶುಕ್ರವಾರದಂದು ನಿಷೇಧಿಸಲಾಗಿದೆ. ಬಟ್ಟೆ ತೊಳೆಯುವುದು ಶುದ್ಧತೆಗೆ ಸಂಬಂಧಿಸಿದ ಕಾರ್ಯವಾದರೂ ರಾತ್ರಿ ಸಮಯದಲ್ಲಿ ಈ ಕೆಲಸವನ್ನು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಜಾಗೃತವಾಗುತ್ತದೆ ಎನ್ನುವ ನಂಬಿಕೆ ಪುರಾಣದಲ್ಲಿ ಕಾಣುತ್ತದೆ.
ಪಾತ್ರೆಗಳನ್ನು ರಾತ್ರಿ ತೊಳೆಯದೆ ಬಿಡುವುದರಿಂದ ಆಹಾರದ ದೇವತೆಗಳ ಅಸಮಾಧಾನ ಉಂಟಾಗುತ್ತದೆ ಎನ್ನುವುದು ಮನೆಯ ಹಿರಿಯರ ನಂಬಿಕೆ. ಈ ನಂಬಿಕೆಯನ್ನು ಇಂದು ಮನಃಶಾಸ್ತ್ರದ ದೃಷ್ಟಿಯಿಂದ ನೋಡಿದರೂ ಶುಚಿಯಾದ ಅಡುಗೆ ಮನೆಯಲ್ಲಿ ಮನಸ್ಸಿಗೆ ಸಮಾಧಾನ, ಸಮತೋಲನ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ ಎಂಬುದು ಸತ್ಯ. ಲಕ್ಷ್ಮಿಯ ಆರಾಧನೆಯಾಗಲಿ ಅಥವಾ ಯಾವುದೇ ಪೂಜೆಯಾಗಲಿ ಅದು ಸದಾ ವಿಷ್ಣುವಿನೊಂದಿಗೆ ಜೋಡಿಯಾದಾಗ ಮಾತ್ರ ಪೂರ್ಣವಾಗುತ್ತದೆ. ಲಕ್ಷ್ಮಿಯು ವಿಷ್ಣುವಿನ ಆಹ್ಲಾದಕರ ಶಕ್ತಿಯಾಗಿದ್ದು ಇಬ್ಬರನ್ನು ಒಟ್ಟಿಗೆ ಪೂಜಿಸುವುದರಿಂದ ಮನೆಗೆ ಐಶ್ವರ್ಯ ಮಾತ್ರವಲ್ಲ, ರಕ್ಷಣೆಯ ಶಕ್ತಿಯೂ ದೊರೆಯುತ್ತದೆ. ಶುಕ್ರವಾರದಂದು ಲಕ್ಷ್ಮಿಯನ್ನು ಮಾತ್ರ ಪೂಜಿಸುವುದಾದರೆ ಅದು ಅಪೂರ್ಣ. ಅವಳನ್ನು ಅವಳ ಸಹಧರರಾದ ನಾರಾಯಣನೊಂದಿಗೆ ಪೂಜಿಸಿದಾಗ ಮಾತ್ರ ಮಂಗಳ ಶಕ್ತಿಗಳು ಸಂಪೂರ್ಣ ಪರಿಣಾಮಕಾರಿ. ಇಂತಹ ನಂಬಿಕೆಗಳು ಕೇವಲ ಪುರಾಣ ಕಥೆಗಳಲ್ಲ, ಅವು ಜೀವನ ಶೈಲಿಯನ್ನು ಸಂಸ್ಕೃತಿಗೊಳಿಸುವ, ಗೌರವದಿಂದ ನಡೆದುಕೊಳ್ಳುವ, ಮನೆತನವನ್ನು ಒಗ್ಗಟ್ಟಿನಿಂದ ನಡೆಸುವ, ಶುಚಿತ್ವ ಮತ್ತು ಶಿಸ್ತುಗಳನ್ನು ರೂಢಿಸುವ ಉಪಾಯಗಳೂ ಹೌದು. ಶುಕ್ರವಾರದ ನಿಯಮಗಳು ಲಕ್ಷ್ಮಿಯನ್ನು ಕೇವಲ ಸಂಪತ್ತಿನ ರೂಪದಲ್ಲಿ ನೋಡದೆ ಮಾನವ ಜೀವನದ ಮೌಲ್ಯಗಳ ರೂಪದಲ್ಲಿ ನೋಡುತ್ತವೆ. ಮನೆಯನ್ನು ಸ್ವಚ್ಛವಾಗಿ ಇಡುವುದು, ಕುಟುಂಬವನ್ನು ಶಾಂತಿಪೂರ್ಣವಾಗಿ ಇಡುವುದು, ಸಮಯದ ನಿಯಮ ಪಾಲಿಸುವುದು ಇವೆಲ್ಲವೂ ಜೀವನಕ್ಕೆ ಸಮತೋಲನ ತರುತ್ತವೆ ಎನ್ನುವುದನ್ನು ಈ ನಂಬಿಕೆಗಳು ಕಲಿಸುತ್ತವೆ. ಈ ದಿನ ಅತ್ಯಂತ ಮಂಗಳಕರವಾದುದೇ ಲಕ್ಷ್ಮೀನಾರಾಯಣರ ಪೂಜೆ. ಲಕ್ಷ್ಮಿಯ ಕೃಪೆ ನಾರಾಯಣನೊಂದಿಗೆ ಪೂಜಿಸಿದರೆ ಮಾತ್ರ ಫಲ ಸಂಪೂರ್ಣವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಕೇವಲ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀನಾರಾಯಣರನ್ನು ಒಟ್ಟಿಗೆ ಪೂಜಿಸಿದರೆ ಧನ, ವೈಭವ, ಸಾಮಾಜಿಕ ಗೌರವ, ಸಂತೋಷ ಇವನ್ನೆಲ್ಲ ಭಕ್ತರ ಜೀವನದಲ್ಲಿ ಸ್ಥಿರಗೊಳಿಸುತ್ತದೆ. ಈ ದಿನ ಗೋಧಿ, ಹಾಲು, ತುಪ್ಪದಿಂದ ಮಾಡಿದ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಅರ್ಪಿಸುವುದು ಅತ್ಯಂತ ಶುಭ. ಕಮಲ ಹೂವು ಮತ್ತು ಮಲ್ಲಿಗೆ ಹೂವನ್ನು ಅರ್ಪಿಸಿದರೆ ಲಕ್ಷ್ಮಿಯ ಅನುಗ್ರಹ ಹೆಚ್ಚುತ್ತದೆ ಎಂಬ ನಂಬಿಕೆಯಿದೆ. ಶುಕ್ರವಾರ ಮನೆಯಲ್ಲಿ ಇರುವ ಮಹಿಳೆಯನ್ನು ಗೃಹಲಕ್ಷ್ಮಿಯಾಗಿ ಪರಿಗಣಿಸಬೇಕು. ಅವಳಿಗೆ ನೋವುಂಟಾಗದಂತೆ, ಅವಮಾನವಾಗದಂತೆ ಕಾಳಜಿಯಿಂದ ವರ್ತಿಸಬೇಕು. ಮಹಿಳೆಯ ಸಂತೋಷವೇ ಮನೆಗೆ ಐಶ್ವರ್ಯವನ್ನು ಸೆಳೆಯುವ ಶಕ್ತಿ ಎಂದು ಹೇಳಲಾಗುತ್ತದೆ. ಗೃಹಲಕ್ಷ್ಮಿ ಖುಷಿಯಾಗಿರುವ ಮನೆಗೆ ತಾಯಿ ಲಕ್ಷ್ಮಿಯು ಎಂದಿಗೂ ಹರಿದು ಬರುತ್ತಾಳೆ. ಶುಕ್ರವಾರದ ಸಂಜೆಯ ಸಮಯವು ಇನ್ನಷ್ಟು ಪವಿತ್ರ. ಈ ಸಂದರ್ಭದಲ್ಲಿ ದೀಪ ಹಚ್ಚುವುದು, ವಿಶೇಷವಾಗಿ ತುಪ್ಪದ ದೀಪ, ಮನೆಗೆ ಐಶ್ವರ್ಯವನ್ನು ಆಕರ್ಷಿಸುತ್ತದೆ. ದೀಪದ ಬೆಳಕು ನಕಾರಾತ್ಮಕತೆಯನ್ನು ಕರಗಿಸಿ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಕರ್ಪೂರದ ದೀಪವು ವಾತಾವರಣವನ್ನು ಶುದ್ಧಗೊಳಿಸುವುದರ ಜೊತೆಗೆ ದೇವರ ಅನುಗ್ರಹವನ್ನು ಕೂಡ ಸೆಳೆಯುತ್ತದೆ. ಈ ದಿನ ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಅತ್ಯಂತ ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿದೆ. ದಾನ ಮಾಡುವ ಮನೋಭಾವವೇ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ದಾನ ಮಾಡಿದಾಗ ನಮ್ಮ ಮನೆಯಿಂದ ಕೃಪಣತೆ, ಸಂಶಯ, ನಕಾರಾತ್ಮಕತೆ ಹೋಗಿ ದೈವಶಕ್ತಿ ಪ್ರವೇಶಿಸುತ್ತದೆ. ವಿಶೇಷವಾಗಿ ಶುಕ್ರವಾರ ದಾನ ಮಾಡಿದರೆ ದಾರಿದ್ರ್ಯವನ್ನು ದೂರ ಮಾಡುವ ಶಕ್ತಿ ಹೆಚ್ಚುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಶುಕ್ರವಾರ ಹೊಸ ವಸ್ತುಗಳನ್ನು ಖರೀದಿಸುವುದು ಕೂಡ ಬಹಳ ಶುಭ. ಮನೆಗೆ ಬೇಕಾದ ಬಟ್ಟೆ, ದೇವರ ವಸ್ತುಗಳು, ಆಭರಣಗಳು, ಬಂಗಾರ, ಹೊಸ ಪಾತ್ರೆಗಳು ಇವುಗಳನ್ನು ಖರೀದಿಸಿದರೆ ಅವು ಮನೆಗೆ ಶುಭತೆಯನ್ನು ತರಲು ಕಾರಣವಾಗುತ್ತವೆ. ಇದೇ ಸಮಯದಲ್ಲಿ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಜಗಳ, ಕೋಪ, ಗದ್ದಲ ಇವು ಲಕ್ಷ್ಮೀ ಪ್ರವೇಶಕ್ಕೆ ಅಡ್ಡಿ. ಸಂತೋಷ, ಪರಸ್ಪರ ವಿಶ್ವಾಸ, ಕಾಳಜಿ ಇರುವ ಮನೆಗೆ ಮಾತ್ರ ದೇವಿ ನೆಲೆಸುತ್ತಾಳೆ. ಹೀಗೆ ಶುಕ್ರವಾರವನ್ನು ಶಿಸ್ತಿನಿಂದ, ಭಕ್ತಿಯಿಂದ, ಶುಚಿತ್ವದಿಂದ ಆಚರಿಸಿದಾಗ ಮನೆಗೆ ಮಂಗಳ, ಐಶ್ವರ್ಯ ಮತ್ತು ನೆಮ್ಮದಿ ಹರಿದು ಬರುತ್ತವೆ. ಈ ದಿನದಲ್ಲಿ ಮಾಡಿದ ಸಕಾರಾತ್ಮಕ ಕಾರ್ಯಗಳು ಭಕ್ತರ ಜೀವನದಲ್ಲಿ ದೀರ್ಘಕಾಲದ ಸಮೃದ್ಧಿಗೆ ಕಾರಣವಾಗುತ್ತವೆ. ಶ್ರೀ ಮಹಾಲಕ್ಷ್ಮಿಯು ಮನೆಮಾತಾಗಲು ಶುಕ್ರವಾರ ಒಂದು ಪವಿತ್ರವಾದ ಸೇತುವೆಯಂತಾಗಿದೆ.
ಲಕ್ಷ್ಮಿಯು ನೆಲೆಸುವ ಮನೆ ಎಂದರೆ ಅದು ಕೇವಲ ಹಣವಿರುವ ಮನೆ ಅಲ್ಲ, ಮನುಷ್ಯತ್ವ, ಮೌಲ್ಯಗಳು, ಶುಚಿತ್ವ, ವಿನಯ, ಒಗ್ಗಟ್ಟು ಇರುವ ಮನೆಯಾಗಿದೆ. ಈ ಕಾರಣಕ್ಕಾಗಿ ಶುಕ್ರವಾರದ ಪ್ರತಿ ಕ್ಷಣವನ್ನು ಪವಿತ್ರವಾಗಿ, ಪ್ರಾಮಾಣಿಕವಾಗಿ ಮತ್ತು ಜಾಗರೂಕತೆಯಿಂದ ನಡೆಸಿದರೆ ಲಕ್ಷ್ಮಿಯ ಕೃಪೆಯು ಕೇವಲ ಈ ಜೀವನವಷ್ಟೇ ಅಲ್ಲ, ಮುಂದಿನ ಪೀಳಿಗೆಗಳ ಜೀವನವನ್ನು ಬೆಳಗಿಸುತ್ತದೆ ಎಂಬ ನಂಬಿಕೆ ಸದಾ ಜೀವಂತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.